ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಹಳೆ ಸ್ಯಾರೀಲಿ ನಾನು ಇವತ್ತಿನ ಗೌನ್ ಸ್ಟಿಚ್ ಹೇಗೆ ಮಾಡಿದ್ದೀನಿ ಅಂತ. ಕಾಲೇಜ್ ಹುಡುಗಿ ಅವ್ರ ಅಮ್ಮನ ಸೀರೆನ ಇಷ್ಟಪಟ್ಟು ಈ ಥರ ಸ್ಟಿಚ್ ಮಾಡಿಕೊಡಿ ಅಕ್ಕ ಅಂತ ಹೇಳಿದ್ದು. ಆ ಹುಡುಗಿಗೆ ನಾನು ಸ್ಟಿಚ್ ಮಾಡಿದ್ದಕ್ಕೆ ಅದು ತುಂಬ ಹ್ಯಾಪಿ ಆಯಿತು. ಫುಲ್ ವಿಡಿಯೋ ನೋಡಿ, ಫುಲ್ ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಫುಲ್ ವಿಡಿಯೋ ಇದೆ. ನಾನು ಈ ಸೈಡ್ ಏನು ಕಟ್ ಮಾಡ್ತಿದ್ದೀನಿ ಅಂದರೆ ಚೆಸ್ಟ್ ಸುತ್ತಳತೆ ಬಂದು 35, ಲೆಂತ್ ಬಂದು 16, ಅಂದರೆ 15 ಸಾಕು. ನಾನು ಆ ಥರ 16ಕ್ಕೆ ಕಟ್ ಮಾಡಿ ಸಪ್ರೇಟ್ ಎತ್ತಿಟ್ಕೊತಿದ್ದೀನಿ. ಅದು ಫ್ರಂಟ್ ಪಾರ್ಟ್, ಅದನ್ನು ನಾನು ಸೆರ್ಗಲ್ಲಿ ತಕ್ಕೊತಾ ಇದ್ದೀನಿ. ಒಂದು ಸೀರೆಯಲ್ಲಿ ಒಂದೇ ಗೌನ್ ಆಗೋದು, ಯಾವುದೇ ಕಾರಣಕ್ಕೂ ಜಾಸ್ತಿ ಆಗೋಲ್ಲ. ಇದನ್ನು ನೋಡ್ಬೋದು, ಲೆಂತ್ ಬಂದು ಜಾಸ್ತಿನೇ ಇದೆ. ಇನ್ನು ಬಾಡಿ ಮೆಜರ್ಮೆಂಟು, ಇದನ್ನ ಸ್ಲೀವ್ ಬಂದು ಸ್ವಲ್ಪ ಸ್ಲೀವ್ ಹತ್ರ ರಿಂಕಲ್ ಬೇಕು ಅಂತ ಹೇಳಿದರು. ಹಾಗಾಗಿ ನಾನು ಇದನ್ನೂ ಅಷ್ಟೇ ವೇಸ್ಟ್ ಮಾಡಿಲ್ಲ. 24 ಇಂಚ್ ಹೇಳಿದರು. ನಾನು ಸ್ಲೀವ್ ಲೆಂತ್ ಬಂದು ನಾನು 25 ಎಷ್ಟು ಬೇಕೋ ಅಷ್ಟನ್ನು ತೊಗೊಂಡು, ಈ ಸೈಡ್ ಇದೆಯಲ್ಲ ಬಾಟಮ್ ಡಿಸೈನು, ನಾನು ಅದನ್ನು ತೊಗೊಂಡಿಲ್ಲ. ನೀವು ನೋಡ್ಬೋದು ವೇರ್ ಮಾಡಿದಾಗ ಸ್ವಲ್ಪ ರಿಂಕಲ್ ಖಾಲಿ ಬ್ಲೂನೇ ಬರಲಿ ಪರವಾಗಿಲ್ಲ ಅಂತೇಳಿ ಆ ಸೈಡ್ ಆ ರೀತಿ ಸ್ಲೀವ್ ಕಟಿಂಗ್ ಮಾಡ್ಕೊಳ್ಳೋಣ ಅಂತೇಳಿ 24 ಇಂಚನ್ನ ನಾನು ನೋಡಿಕೊಂಡು 25 ಇಂಚನ್ನ ತೊಗೊಂಡು ಕಟಿಂಗ್ ಮಾಡಿ ಸಪ್ರೇಟ್ ಎತ್ತಿಟ್ಕೊತಾ ಇದ್ದೀನಿ. ತುಂಬ ಅಂದರೆ ತುಂಬ ಈಸಿ, ಹೊಸಬ್ರಿಗಾಗಿರ್ಬೋದು ಹಳಬ್ರಿಗಾಗಿರ್ಬೋದು ಒಂದೇ ಸಲ ನೋಡಿ ಅರ್ಥ ಮಾಡ್ಕೊಳ್ಳೋ ಅಂಥ ಈಸಿ ಮೆಥಡ್ ಇರುತ್ತೆ ಇದು ಸ್ಲೀವಿಗೆ. ಓಕೆನಾ? ಇದನ್ನು ನಾನು ಸೀರೆನ ಫೋಲ್ಡ್ ಮಾಡಿ ಹಿಂಡಿಸ್ಕೊಂತೀವಲ್ಲ, ಇದು ಏನು ಹೇಳ್ತೀವಿ, ಅಂಬ್ರೆಲಾ ಟೈಪ್ ಕಟಿಂಗ್ ಆಗಿಲ್ಲ. ಸೊ ಸ್ಟ್ರೈಟ್ ಕಟ್ಟು ಮತ್ತು ಫ್ರಿಲ್ ಇರೋದ್ರಿಂದ ತುಂಬ ಈಸಿ ಇರುತ್ತೆ. ಕಟಿಂಗು ಅಷ್ಟೇ, ಸ್ಟಿಚಿಂಗು ಅಷ್ಟೇ, ಫುಲ್ ಈಸಿ ಇರುತ್ತೆ. ನೋಡ್ಬೋದು ನೀವು ಈ ರೀತಿ ಸೀರೆ ಥರ ಫೋಲ್ಡಿಂಗ್ 4 ಫೋಲ್ಡಿಂಗು ಇಲ್ಲ 5 ಮರ್ಚಿ ನೀಟಾಗಿ ಸ್ಟ್ರೈಟ್ ಇಟ್ಕೊಂಡು ಒಂದೇ ಲೆವೆಲಾಗಿ ಕಟಿಂಗ್ ಮಾಡ್ಕೊಂಡಿದ್ದೀನಿ. ನನ್ನ ವೀಡಿಯೋ ನಿಮಗೆ ಯಾರಿಗಾದ್ರೂ ಹೊಸಬ್ರಿಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ ಪ್ಲೀಸ್. ಓಕೆನಾ? ಇದನ್ನು ನಾನು ಎಷ್ಟೊತ್ತು ವೀಡಿಯೋ ಮಾಡ್ತೀನೋ ಅಷ್ಟೊತ್ತು ವಾಯ್ಸ್ ಕೊಟ್ಟು ನಮ್ಮ ಕೆಲಸ ಬ್ಯುಸಿ ಶೆಡ್ಯೂಲಲ್ಲೂ ಟೈಮ್ ಕೊಡ್ತೀವಿ. ನೀವು ನೋಡಿದ್ರೆ ಒಂದು ಲೈಕು ಕೊಡಲ್ಲ ಅಂದರೆ ಬೇಜಾರಾಗಲ್ವ ನಮಗೆ? ನಮಗೆ ಕೆಳಗಡೆ ಏನಿದೆ ಅದು ನಮಗೆ ಅವಶ್ಯಕತೆನೇ ಇಲ್ಲ. ಅಪ್ ಆ್ಯಂಡ್ ಡೌನ್ ಅಂತ ಮೇಲ್ಗಡೆ ಒಂದೇ ಲೆವೆಲಾಗಿ ನೋಡಿ. ಟಾಪ್ ಸೈಡು ನಾನು 15, ಕೆಳಗಡೆ ಲಂಗ ಲೆಂತ್ ಬಂದು 37. ಟೋಟಲ್ ಎಷ್ಟಾಯ್ತು ಹೇಳಿ? 52 ಇಂಚ್ ಆಯಿತು. ಅವರಿಗೆ ಬೇಕಿರೋದು 52 ಇಂಚ್ ಲೆಂತು. ಓಕೆನಾ? ನಾನು ಕೆಳಗಡೆ ಲಂಗನ ನಾನು 37.5 ತೊಗೊಂಡಿದ್ದೀನಿ. ಅರ್ಧ ಇಂಚ್ ಫೋಲ್ಡಿಂಗಿಗೆ ಹೋಗುತ್ತೆ ಅನ್ನೋ ಕಾರಣಕ್ಕೆ. ನೋಡಿ ಎಷ್ಟು ಈಸಿ. ಇಷ್ಟೇ ಕೆಳಗಡೆ ಲಂಗದ್ದು ಕಟಿಂಗ್, ಇಷ್ಟೇ, ಇನ್ನೇನೂ ಇಲ್ಲ. ಇದಕ್ಕೆ ನಾನೀಗ ಲೈನಿಂಗ್ನ ತಗೊಂಡು ಲೈನಿಂಗ್ ಎಷ್ಟು ಲೆಂತ್ ಬೇಕು ಅಂತ ನೋಡಿಬಿಟ್ಟು ಅದನ್ನು ಕಟಿಂಗ್ ಮಾಡ್ಕೊತೀನಿ. ಇನ್ನು ಬಾಡಿ ಮೇಲ್ಗಡೆ ಏನು 15 ಇಂಚ್ ಇದೆಯಲ್ಲ ಅದು ಇಂಪಾರ್ಟೆಂಟ್, ಅದು ಪರ್ಫೆಕ್ಟಾಗಿರಬೇಕು. ಹಾಗಾಗಿ ಅದನ್ನು ಕಟಿಂಗ್ ಮಾಡ್ಕೊಳ್ಳೋಣ. ಸ್ಟ್ರೈಟ್ ಆಗಿರಬೇಕು, ಅದು ಸ್ವಲ್ಪ ಫೋಲ್ಡಿಂಗ್ ಆಗಿತ್ತು, ಹಾಗಾಗಿ ಅದನ್ನು ಸರಿ ಮಾಡಿಕೊಂಡೆ ಅಷ್ಟೇ. ಇದು ನನಗೆ ಲಂಗದ ಲೆಂತ್ 37 ಏನಿತ್ತು ಅದಕ್ಕಿಂತ 1.5 ಇಂಚಷ್ಟು ನಾನು ತುಂಡ ತೊಗೊಂಡಿದ್ದೀನಿ. 1 ಇಂಚಷ್ಟು ತುಂಡ ತೊಗೊಂಡಿದ್ದೀನಿ. 36 ಇಂಚ್ ತೊಗೊಂಡಿದ್ದೀನಿ, ಅಂದರೆ ಫೋಲ್ಡಿಂಗ್ ಹೋಗುತ್ತೆ 36.5 ತೊಗೊಂಡಿದ್ದೀನಿ. ಸಪ್ರೇಟ್ ಫ್ರಂಟಿಗೆ ಮತ್ತು ಬ್ಯಾಕಿಗೆ ಸಪ್ರೇಟಾಗಿ. ಅದು ಸ್ಟ್ರೈಟೇ ಇರುತ್ತೆ, ಯಾವುದೇ ರೀತಿ ಅಂಬ್ರೆಲಾ ಕಟಿಂಗ್ ಇರಲ್ಲ. ನಾನು ಇದನ್ನು ಬಾಡಿ ಮೆಜರ್ ಲೆಂತ್ ಬಂದು 15 ಇಂಚು ಲೆಂತ್. ಓಕೆನಾ? ಎದೆಯ ಸುತ್ತಳತೆ ಬಂದು ಅವ್ರದ್ದು 31, ತುಂಬ ಸಣ್ಣ ಇರೋರ್ದು. ಹಾಗಾಗಿ 2 ಇಂಚು ಎಕ್ಸ್ಟ್ರಾ ಏನು ಬೇಕೋ ಅದನ್ನು ಅಲ್ಲಿ ಈ ಕಡೆ 2 ಇಂಚು ಈ ಕಡೆ 2 ಇಂಚನ್ನ ಬಿಟ್ಟಿದ್ದೀನಿ. ಮತ್ತು ಇದನ್ನು ಈ ರೀತಿ ಫೋಲ್ಡಿಂಗ್ ಮಾಡಿ 15 ಇಂಚು ಸಮ ಮಾಡ್ಕೊಂಡಿದ್ದೀನಿ. 15 ಅಲ್ಲ 16 ಇಟ್ಕೊಳ್ಳಿ, 15.5 ಈ ರೀತಿ ಇಟ್ಕೊಂಡಿದ್ದೀನಿ. ಮಧ್ಯೆ ಒಂದು ಪಿನ್ನ ಹಾಕಿದ್ದೀನಿ. ಫ್ರಂಟಲ್ಲಿ ಬಾಕ್ಸ್ ಥರನೇ ಸ್ವಲ್ಪ ಶೇಪ್ನ ಕೇಳಿದ್ದಾರೆ ಅವರು. ಅದು ನನಗೆ ಡಿಸೈನು ವಾಟ್ಸಪ್ ಮಾಡಿದರು. ಸೊ ಅದನ್ನು ನೋಡ್ಕೊಂಡು ಫೋನಲ್ಲಿ ಕಟಿಂಗ್ ಮಾಡ್ಕೊಂಡಿರೋದು. ನೋಡ್ಬೋದು 5.5 ತಗೊಂಡಿದ್ದೀನಿ, 2.5 ತಗೊಂಡಿದ್ದೀನಿ. ಈ ಥರ ಸ್ವಲ್ಪ ಕರು, ಅಂದರೆ ವಿ ಶೇಪು ಅಲ್ಲ, ಬಾಕ್ಸಲ್ಲೇ ಸ್ವಲ್ಪ ಕರು ಕಾಣಿಸ್ತಿರ್ಬೋದು ನಿಮಗೆ. ಇನ್ನು ಎದೆಯ ಸುತ್ತಳತೆ ಬಂದು 31, ಅಂದರೆ 30ಕ್ಕೆ ತೊಗೊಂಡು 1 ಪಾಯಿಂಟ್ ತಪ್ಪಿದರೆ 2 ಪಾಯಿಂಟ್ನ ನಾನು ದೊಡ್ಡದಾಗಿ ತೊಗೊಂಡು ಒಂದು ಮಾರ್ಕ್ ಹಾಕಿದ್ದೀನಿ. ಕಂಕಳು ಬಂದು ಅಷ್ಟೇ ತುಂಬ ಸಣ್ಣ ಇರೋದ್ರಿಂದ ಅವ್ರಿಗೆ ಸಣ್ಣನೇ ಬರ್ತಿತ್ತು.
ಎಷ್ಟು 18 ತಪ್ಪಿದರೆ 17 ಸಾಕಿತ್ತು ಅವರಿಗೆ. ನೋಡ್ತಿದ್ದೀರಾ, ಇಲ್ಲಿಗೆ 15 ಇದೆ. ಮೇಲ್ಗಡೆ ಅರ್ಧ ಇಂಚು ಕೆಳಗಡೆ ಅರ್ಧ ಇಂಚು ಹೋಗೋದ್ರಿಂದ 16 ಇಂಚು ಲೆಂತನ್ನು ತಗೊಂಡಿದ್ದೀನಿ. ಓಕೆ, ಈಗ ನಾನು ಫ್ರಂಟಲ್ಲಿ ಶೇಪ್ನ ಕಟಿಂಗ್ ಮಾಡ್ಕೊತಿದ್ದೀನಿ. ತುಂಬ ಲೈಟಾಗಿ ಕರುನ ಕೊಟ್ಟಿದ್ದೀನಿ ಅಷ್ಟೇ. ಬಾಕ್ಸಲ್ಲಿ ಸ್ವಲ್ಪ ಕರುನ ಶೇಪ್ನ ಕಳಿಸಿದ್ರು, ಸೆಂಡ್ ಮಾಡಿದರು. ಸೊ ಅದೇ ರೀತಿಯೇ ಕಟಿಂಗ್ ಮಾಡಿದ್ದೀನಿ. ನೋಡ್ತಿರ್ಬೋದು, ಬಾಕ್ಸಲ್ಲಿ ಸ್ವಲ್ಪ ಶೇಪ್ ಅಷ್ಟೇ. ಓಕೆನಾ. ಇನ್ನು ಕಂಕಳು ನಾವು ಮೆಸರ್ಮೆಂಟ್ ತೊಗೊಂಡಿದ್ದೀವಲ್ವ, ಸುತ್ತಳತೆ ಬಂದು 16 ಇರ್ಬೋದು ಅನ್ಕೋತೀನಿ, ಅದಷ್ಟೇ. ಇನ್ನು ಎದೆಯ ಸುತ್ತಳತೆ ಬಂದು 31, ಅಂದರೆ 7.5 4ನೇ ಒಂದು ಭಾಗ. ಇದನ್ನು ತಗೋಬಿಡೋಣ. ಈಗ ಬ್ಯಾಕಲ್ಲಿ ಬಂದು ಪಾರ್ಟ್ ಶೇಪ್ನೇ ಸೆಂಡ್ ಮಾಡಿದ್ರು ಅವರು. ಲೂಫು ಅಷ್ಟೇ ದಪ್ಪನೇ ಸೆಂಡ್ ಮಾಡಿದರು. ಹಾಗಾಗಿ ನಾನು ಲೂಫ್ನು ಸ್ಟಿಚ್ ಮಾಡಿ ತುಂಬ ಈಸಿ. ಎಷ್ಟು ತುಂಬ ಈಸಿ ಅಂತ ಅಂದರೆ ತುಂಬ ಈಸಿ. ನಿಮ್ಮ ಹತ್ರ ಯಾರ ತನಾದ್ರು ಸ್ವಲ್ಪ ಮಿಷಿನ್, ಸ್ಮಾಲ್ ಮಿಷಿನ್ ಆಗಿದ್ರೂ ಈ ಥರ ಸೀರೆಯಲ್ಲಿ ಡ್ರೆಸ್ನ ಹೊಲಿಬೋದು. ಏನು ಬಾಕ್ಸಿಗೆ ಹಾಕಿರ್ತೀವಲ್ವ, ಅದಕ್ಕಿಂತ ಸ್ವಲ್ಪ 1/4 ಇಂಚು ಹೊರಗೆ ಬರಬೇಕದು. ಆ ರೌಂಡ್ ಶೇಪು ಫಿನಿಶಿಂಗಾಗಿ ಕಾಣಬೇಕಂದ್ರೆ ನನ್ನ ಮಾರ್ಕ್ ನಿಮಗೆ ಕಾಣಿಸ್ತಿರ್ಬೋದು. ಮೇಲ್ಗಡೆ ಲೆಂತ್ ಬಂದು 2.5 ಇಂದ 3 ಇಂಚಲ್ಲಿ ಕಟ್ ವರ್ಕ್, ಅಂದರೆ ದಾರ ಕಟ್ಟ ಲೇಸಿಗೆ ಶೇಪ್ನ ತಗೊಳ್ಳೋಣ. ಇದೊಂದು ಸೈಡಿಗೆ ಇಟ್ಕೊಂಡು ನಾನು ಆವಾಗಲೇ ತೆಗೆದಿಟ್ಕೊಂಡಿದ್ನಲ್ವಾ ಸೆರ್ಗಿನ ಕಡೆ ಬಟ್ಟೆನ, ಇದು ಸ್ಲೀವ್ ಬಟ್ಟೆ, ಇದು ಅವಶ್ಯಕತೆ ಇಲ್ಲ, ಸೈಡಿಗೆ ಹಾಕ್ಬಿಡೋಣ. ಇದನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಲ್ಲ, ಸೊ ಅದಕ್ಕೆ ಫ್ರಂಟ್ ಒಂದು ಸಾರಿ ಬ್ಯಾಕ್ ಒಂದು ಸಾರಿ ಕಟಿಂಗ್ ಮಾಡ್ಕೊಳ್ಳೋಣ. ಅದ್ರ ಮೇಲೆ ಇಟ್ಟು ಪಿನ್ ಹಾಕ್ಕೊಂಡು ಬೇಕಿದ್ರೆ ಮಾಡ್ಬೋದು. ಪಿನ್ ಬೇಡ ಅಂದರೆ ಡೈರೆಕ್ಟಾಗೆ ಮಾಡ್ಬೋದು ನೀವು. ಅಂದರೆ ನನಗೆ ಬೇಕಿರೋದು ಪ್ರಿಂಟು ಇಲ್ಲ ಏನು ಶೇಪ್ ಇರುತ್ತೆ ಅದು ಪರ್ಫೆಕ್ಟಾಗಿ ಬಂದರೆ ಸಾಕು. ಕಂಕಳು ಎಲ್ಲ ಡಮ್ಮಿ ಸ್ಟಿಚ್ಚಲ್ಲೇ ಫಿನಿಷ್ ಮಾಡಿಕೊಂಡು ವೇಸ್ಟ್ ಬಟ್ಟೆನ ಚೆನ್ನಾಗಿ ಕಟಿಂಗ್ ಮಾಡ್ಕೊಬಿಡ್ಬೋದು. ನಾನಿಲ್ಲಿ ಒಂದು ಸ್ವಲ್ಪನೂ ರೀಲ್ ಓಡಿಸಿಲ್ಲ. ನಿಮಗೆ ಫುಲ್ ಕ್ಲಿಯರಾಗಿ ಅರ್ಥ ಆಗ್ತಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಅರ್ಥ ಆಗಿಲ್ಲ ಅಂತಂದರೆ ಕಾಮೆಂಟ್ ಮಾಡಿ ತಿಳಿಸಿ. ಓಕೆ, ಸ್ವಲ್ಪನೂ ಆ ಕಡೆ ಈ ಕಡೆ ಜರುಗದೆ ಇರೋ ರೀತಿ ಇಟ್ಕೊಂಡಿದ್ದೀನಿ. ಆ ಶೇಪಲ್ಲಿ ಪರ್ಫೆಕ್ಟಾಗಿರಬೇಕು. ಇನ್ನು ಬೇರೆ ಕಡೆ ಪರ್ಫೆಕ್ಟಾಗಿಲ್ಲ ಅಂತಂದರು ಸ್ಟ್ರೈಟಾಗಿ ಲೆವೆಲಾಗಿ ಇಟ್ಕೊಂಡು ಡಮ್ಮಿ ಸ್ಟಿಚ್ನ ಹಾಕ್ಕೊಂಡ್ರೆ ನಡೆಯುತ್ತೆ. ನೋಡಿದ್ರಾ, ನಾನು ಹೇಳಿದ್ನಲ್ಲ ಫ್ರಂಟ್ ಶೇಪ್ಗಳು ಮಾತ್ರನೇ ಪರ್ಫೆಕ್ಟಾಗಿ ಇಟ್ಕೊಳ್ಳೋದು. ಇನ್ನು ಇದನ್ನು ಅಷ್ಟೇ, ಮಾರ್ಜಿನ್ ಏನು ಕಟ್ ಮಾಡಲೇಬೇಕು ಅಂತ ಏನಿರಲಿಲ್ಲ. ಯಾಕಂತಂದರೆ ಡಮ್ಮಿ ಸ್ಟಿಚ್ ಆದಮೇಲಾದ್ರೂ ಕಟಿಂಗ್ ಮಾಡ್ಕೋಬೋದು. ಇದು ಫ್ರಂಟು, ಇದನ್ನು ಸೈಡಿಗಿಟ್ಟು ಈಗ ಬ್ಯಾಕ್ನ ತಗೊಳ್ಳೋಣ. ಬ್ಯಾಕು ಅಷ್ಟೇ ಫೋಲ್ಡಿಂಗ್ ಮಾಡಿಕೊಂಡು ಅದ್ರ ಮೇಲ್ಗಡೆ ಲೈನಿಂಗ್ ಬಟ್ಟೆನ ನಾವೇನು ಕಟಿಂಗ್ ಮಾಡ್ಕೊಂಡಿರ್ತೀವಲ್ವ ಅದನ್ನಿಟ್ಟು ಸೇಮ್ ಶೇಪಿಗೆ ಸ್ವಲ್ಪನೂ ಆ ಕಡೆ ಈ ಕಡೆ ಜರುಗಿಸ್ತಾ ಇರೋ ರೀತಿ ಸಾಧ್ಯ ಆದರೆ ಪಿನ್ ಹಾಕ್ಕೊಳ್ಳಿ. ನಾನು ಪಿನ್ನ ಎಲ್ಲೋ ಸಿಕ್ಕಿಲ್ಲ ಅನಿಸುತ್ತೆ, ಅದಕ್ಕೆ ಪಿನ್ನ ಹಾಕಿಲ್ಲ ಅಷ್ಟೇ. ಪಿನ್ ಹಾಕ್ಕೊಳ್ಳಿ. ಈ ಥರ ಶೇಪ್ ಇದ್ದಾಗ ಕಂಫರ್ಟ್ ಝೋನ್ ಅಂತ ಅಂದರೆ ಪಿನ್ ಏನಾದ್ರು ಹಾಕಿದ್ರೇ ಫುಲ್ ಫಿನಿಶಿಂಗ್ ಆಗಿ ಕಟಿಂಗ್ ಆಗೋದು. ಈ ರೀತಿ ನಾವು ಅದ್ರ ಮೇಲೆ ಬಟ್ಟೆ ಇಟ್ಟು ಸ್ವಲ್ಪನೂ ಆಚೆ ಈಚೆ, ಅದು ಸ್ಯಾರಿ ಬಟ್ಟೆ ಬಂದು ಸ್ವಲ್ಪ ಒಂಥರ ಶೈನಿಂಗ್ ಇದೆ, ಬಟ್ ಆದರೆ ರಫ್ ಆಗಿ ಕೂರುತ್ತೆ, ಜರುಗಲ್ಲ. ಈ ಕೆಲವೊಂದು ಬಟ್ಟೆ ಏನಪ್ಪ ಅಂತಂದರೆ ಒಂಥರ ಬಟ್ಟೆ ಸ್ಯಾರಿಗಳ ಮೇಲೆ ಡಿಪೆಂಡ್ ಮಾಡಬೇಕು ನಾವು ಪಿನ್ ಹಾಕಬೇಕು ಹಾಕಬಾರ್ದು ಅಂತ. ಇದು ಯಾವುದೇ ರೀತಿ ಜರುಗೋ ಥರ ಬಟ್ಟೆ ಅಲ್ಲ, ಸೊ ಹಾಗಾಗಿ ಹಾಕಿಲ್ಲ ಅಷ್ಟೇ. ನೀವು ಪಿನ್ ಹಾಕಿ, ಯಾವ ಥರ ಬಟ್ಟೆ ಆದ್ರೂ ಅಷ್ಟೇ ಹಾಕಿ, ಓಕೆನಾ. ಈ ರೀತಿ ವೇಸ್ಟ್ನ ಕಟಿಂಗ್ ಮಾಡಿಕೊಂಡು ಸೆಂಟ್ರಲ್ ಏನು ಅಲ್ಲಿ ನಾವು ನ್ಯಾಚ್ ಹೊಡ್ಕೊಂಡು ಇದು ಮಾಡ್ಕೊಂಡಲ್ಲ ದಾರ ಹಾಕೋದು ಶೇಪಿಗೆ ಅಲ್ಲಿ ಕಟಿಂಗ್ ಮಾಡ್ಕೋಬೇಕು. ಇದು ಫ್ರಂಟು ಕಟಿಂಗ್ ಆಯಿತು, ಬ್ಯಾಕು ಕಟಿಂಗ್ ಆಯಿತು. ಇನ್ನು ಸ್ಲೀವ್ ಕಟಿಂಗು, ಸ್ಲೀವಿಗೆ ಲೈನಿಂಗ್ ಇಲ್ಲ, ಸೊ ಹಾಗಾಗಿ ತುಂಬ ಈಸಿ ಇರೋ ಕಾರಣ ಡೈರೆಕ್ಟ್ ಲೆಂತ್. ಓಕೆ, ಈ ಕಡೆಯಿಂದ ಮಾಡಿಕೊಂಡ್ರೆ ಲೆಂತು ಕಡಿಮೆ ಬರುತ್ತೆ. ಇನ್ನು ಜಾಸ್ತಿ ಬಟ್ಟೆ ಕಟ್ ಮಾಡಿಕೊಂಡ್ರೆ ಸ್ಯಾರಿಲಿ ಫ್ರಿಲ್ ಕೊಟ್ಟಿರ್ತೀವಲ್ಲ ಅದು
ಚಿಕ್ಕ ಚಿಕ್ಕ ಕಾಣಿಸುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ಥರ ಪ್ಲ್ಯಾನ್ನ ಮಾಡಿದೆ. ಸಣ್ಣ ಇರೋದ್ರಿಂದ ಈ ಕಡೆ ವೇಸ್ಟಲ್ಲಿ ಡಿಸೈನ್ ಬಂದಿದೆಯಲ್ಲ ಅದೇನಷ್ಟು ಅವ್ರಿಗೆ ಕಾಣಲ್ಲ, ನೀವು ನೋಡ್ಬೋದು. ಏನು ಗೊತ್ತಾ, ಮಿನಿಮಮ್ 10, 11, 12 ಇಷ್ಟಿದ್ದಾಗ ಮಿನಿಮಮ್ 3 ಇಂಚು ಡೌನನ್ನು ಇಡ್ಬೋದು. ಆದರೆ ಈ ಥರ 24 ಈ ಥರ ಇದ್ದಾಗ ಡೌನ್ ಬಂದು 4 ಇಂಚು ಡೌನು ಸ್ಲೀವ್ ಕಟ್ಟಿಂಗ್ನ ಇಡಬೇಕು. ಓಕೆನಾ? ಈ ರೀತಿ ಫಿಲ್ಟ್ ಬರುತ್ತೆ. ಸೊ ಹಾಗಾಗಿ ಮಧ್ಯ ಡಿಸೈನ್ ಇದೆ, ನಡೆಯುತ್ತೆ ಅಂತ ಹೇಳಿ ಈ ಥರ ಟಾರ್ಗೆಟ್ ಹಾಕ್ತೆ. ಇದು ಸ್ಲೀವ್ ಕಟ್ಟಿಂಗು. ಸ್ಲೀವಲ್ಲಿ ಫ್ರಂಟಲ್ಲಿ ಕಂಪಲ್ಸರಿ ಶೇಪ್ನ ತೆಗಿಲೇಬೇಕಾಗುತ್ತೆ. ಯಾಕಂತಂದರೆ ಇಂಥ ಒಂದು ಗೌನೆಲ್ಲ ಸ್ವಲ್ಪ ರಿಂಕಲ್ ಬರೋ ಸಾಧ್ಯತೆ ಇರುತ್ತೆ ಲಾಂಗ್ ಸ್ಲೀವ್ ಆಗಿರೋದ್ರಿಂದ. ಹಾಗಾಗಿ ಸ್ವಲ್ಪ ಶೇಪ್ನ ನೀಟಾಗಿ ಕ್ಲಿಯರ್ ಮಾಡ್ಕೊಳ್ಳೋಣ. ಬನ್ನಿ ಸ್ಟಿಚಿಂಗ್ ಶುರು ಮಾಡೋಣ. ಈಗ ನಾನು ಸ್ಲೀವಲ್ಲಿ ಏನಿದೆ ಅದು ಉಲ್ಟಾ ಸೀದಾ ಕಾಣಿಸುತ್ತೆ, ಅದು ಪ್ರಿಂಟೆಡ್ ಇರೋದ್ರಿಂದ ಸೀದಾ ಅದು ಉಲ್ಟಾ ಅದು ಅಂತ. ಸೊ ಹಾಗಾಗಿ ನಾನು ಎಡ್ಜಲ್ಲಿ ಡಬಲ್ ಫೋಲ್ಡ್ ಮಾಡಿ ಡಬಲ್ ಸ್ಟಿಚ್ನ ಹಾಕ್ಕೋತಾ ಇದ್ದೀನಿ. 2 ಸ್ಲೀವಿಗೂ ಅಷ್ಟೇ ಡಬಲ್ ಫೋಲ್ಡ್ ಮಾಡಿ ಡಬಲ್ ಸ್ಟಿಚ್ ಹಾಕ್ಕೊತೀನಿ ಅಷ್ಟೇ. ಸ್ಲೀವ್ ಎಡ್ಜಲ್ಲಿ ಸ್ಲೀವ್ ಕಟ್ಟಿಂಗ್ ಫುಲ್ ಆಗಿರೋದ್ರಿಂದ ಅಷ್ಟನ್ನು ಹಾಕಿ ಸೈಡಿಗೆ ಇಡೋಣ. ಓಕೆ, ಕಾಣಿಸ್ತಿದ್ಯಾ ಎಷ್ಟು ಫೋಲ್ಡ್ ಮಾಡಿದ್ದೀನಿ ಅಂತಲೂ ನಿಮಗೆ ಕಾಣಿಸ್ತಿದೆ ಅಂತ ಅನ್ಕೋತೀನಿ. ಎಡ್ಜಲ್ಲೊಂದು 1/4 ಇಂಚಷ್ಟು ದೂರ 2 ಸ್ಟಿಚ್ ಇದ್ದರೆ ಚೆನ್ನಾಗಿ ಫಿನಿಶಿಂಗ್ ಕಾಣಿಸುತ್ತೆ, ಸ್ಟಿಚ್ ಮಾಡಿಸಿರೋ ಥರನೇ ಕಾಣಿಸುತ್ತೆ. ಹಾಗಾಗಿ 2 ಸ್ಟಿಚ್ನ ಹಾಕ್ಕೊಂಡು ಇನ್ನು ಸ್ಲೀವ್ ಕಟ್ಟಿಂಗ್ ಸ್ಲೀವ್ದೆಲ್ಲ ನೋಡಿ, ಸ್ಲೀವ್ ಫುಲ್ ಫಿನಿಶಿಂಗ್ ಆಯಿತು, ಸೈಡಿಗೆ ಇಟ್ಬಿಡೋಣ. ಈಗ ಫ್ರಂಟ್ ಟು ಬ್ಯಾಕು ನಾನು ಇದನ್ನು ಅಷ್ಟೇ ಯಾವುದೇ ಕ್ಯಾನ್ವಾಸ್ ಆಗಲಿ ಇಲ್ಲ ಪೈಪಿಂಗ್ ಆಗಲಿ ಆ ಥರ ಏನೂ ಇಲ್ಲ. ಡೈರೆಕ್ಟ್ ನಾನು ಬ್ಲೌಸ್ ಕಟ್ಟಿಂಗಲ್ಲೆಲ್ಲ ಹಿಂಗೆ ತೋರಿಸ್ತೀನಿ, ಪಲ್ಟಾಯಿಸೋದು ಸೇಮ್ ಮೆಥಡೇ ಇರುತ್ತೆ. ಟಾಪ್ ಸೈಡಿಗೆ ಲೈನಿಂಗ್ ಬಟ್ಟೆ ಹಾಕ್ಕೊಂಡು ಇನ್ಸೈಡಿಗೆ ಏನು ಸ್ಯಾರಿ ಬಟ್ಟೆ ಇದೆಯಲ್ಲ ಅದನ್ನು ಹಾಕ್ಕೊಂಡು ಫ್ರಂಟ್ ಶೇಪ್ನ ನಾವು ಕರೆಕ್ಟಾಗಿ ಫಿಟ್ಟಿಂಗ್ ಮಾಡ್ಕೊಳ್ಳೋಣ. ಕಾಣಿಸ್ತಿರ್ಬೋದು ನಿಮಗೆ, ಅಲ್ಲಿ ಸ್ವಲ್ಪನೇ ಕರು ಶೇಪ್ ಇದೆ, ಜಾಸ್ತಿ ಓವರಾಗಿ ಕೊಟ್ಟರೆ ತುಂಬ ಸ್ಟಾರ್ ನೆಕ್ ಥರ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪನೇ ಕರುನ ತೊಗೊಂಡಿದ್ದೀನಿ. ಒಂದೇ ಲೆವೆಲಲ್ಲಿ ಒಂದೇ ಟೆನ್ಷನಷ್ಟು ಸ್ಟಿಚ್ನ ಹಾಕ್ಕೊಂಡಿದ್ದೀನಿ, ನೀವು ನೋಡ್ಬೋದು. ಮತ್ತು ಶೇಪ್ ಇದೆಯಲ್ಲ ಅಲ್ಲಲ್ಲಿಗೆ ಕರುನ ಕರು ಶೇಪಿಗೆ ನ್ಯಾಚ್ ಹೊಡ್ಕೊಂಡಿದ್ದೀನಿ. ಸಾರಿ, ನ್ಯಾಚ್ ಹೊಡ್ಕೊಂಡ್ರೆ ಏನಪ್ಪ ಅಂದರೆ ಅಲ್ಲೆಲ್ಲೂ ಏನು ನುಲ್ದಂಗೆ ಎಲ್ಲ ಆಗಲ್ಲ, ಫಿನಿಶಿಂಗ್ ಆಗಿ ಬರುತ್ತೆ ಅನ್ನೋ ಒಂದೇ ಉದ್ದೇಶ ಅಷ್ಟೇ. ಸೀದಾ ಮಾಡಿಕೊಂಡು ಟಾಪ್ ಸೈಡಿಂದ ಕಿನ್ನರಿನ ಹಾಕ್ಕೋತಿದ್ದೀನಿ. ಸ್ವಲ್ಪ ಶೇಪಲ್ಲೂ ಇನ್ಸೈಡು ಕಾಣಬಾರ್ದು, ಟಾಪ್ ಸೈಡ್ ಇನ್ಸೈಡಿಗೂ ಹೋಗಬಾರ್ದು, ಆ ರೀತಿ ಇಟ್ಕೊಂಡು ಟಾಪ್ ಸೈಡಿಂದ ಕಿನ್ನರಿನ ಹಾಕ್ಕೊಳ್ಳೋಣ. ಈ ರೀತಿ ಟಾಪ್ ಸೈಡಿಂದ ಕಿನ್ನರಿನ ಹಾಕ್ಕೊಂಡು ಫಿನಿಶಿಂಗಾಗಿ ಇಟ್ಕೊಳ್ಳೋಣ. ಇದನ್ನು ನಾನು ಸುತ್ತ ಡಮ್ಮಿ ಸ್ಟಿಚ್ನೂ ಹಾಕ್ಕೋತೀನಿ, ನೀವು ನೋಡ್ಬೋದು. ನಾನು ಇಲ್ಲಿ ಯಾವುದೇ ರೀತಿ ಫೇಕ್ ಏನು ತೋರಿಸ್ತಿಲ್ಲ, ಅವರಿಗೆ ಫಿಟ್ಟಿಂಗ್ ಆದಮೇಲೂ ತೋರಿಸಿದ್ದೀನಿ, ನಿಮ್ಮ ಕೈಲೂ ಆಗುತ್ತೆ. ಸೊ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಪೂರ್ತಿನೇ ವಿವರಣೆ ಕೊಡ್ತಾ ಇದ್ದೀನಿ. ನೋಡಿ, ಅದು ಸುತ್ತ ಡಮ್ಮಿ ಸ್ಟಿಚ್ ಹಾಕ್ಕೋತಾ ಇರೋದು ನಾನದು ವೇಸ್ಟ್ ಒಳಗೆ. ಸ್ವಲ್ಪನೂ ರಿಂಕಲ್ಲು ಇಲ್ಲ ಲೂಸು ಏನೂ ಆಗಬಾರ್ದು ಅಂತ ಕೈಯಲ್ಲಿ ಎಳ್ಕೊಂಡು ಹಾಕ್ತಿದ್ದೀನಿ. ನೀವು ಅದನ್ನು ಅಬ್ಸರ್ವ್ ಮಾಡಿ. ಟೈಲರ್ ಕೆಲಸದಲ್ಲಿ ಅಬ್ಸರ್ವೇಷನ್ ತುಂಬ ಮುಖ್ಯ ಆಗಿರುತ್ತೆ. ವೇಸ್ಟ್ ಬಟ್ಟೆ ಏನಿದೆ ಅದನ್ನೆಲ್ಲ ತೆಗ್ದಾಕೋಣ. ಸುತ್ತನೂ ಅಷ್ಟೇ ಫುಲ್ ಫಿನಿಶಿಂಗಾಗಿ ತೆಗಿಯೋಣ.
ಫ್ರಂಟಲ್ಲಿ ಇದನ್ನು ನಾನು ಪ್ರಿನ್ಸಸ್ ಕಟ್ಟು ಶೇಪಲ್ಲೂ ಸ್ಟಿಚ್ನ ಮಾಡ್ಬೋದು, ಇಲ್ಲಾಂದರೆ 2 ಫಿಲ್ಡ್ನ ಸಿಂಪಲ್ಲಾಗಿ ಹಿಡಿಬೋದು. ನಾನು 2 ಫಿಲ್ಡ್ ಮಾತ್ರ ಹಿಡ್ದಿದ್ದೀನಿ, ಪ್ರಿನ್ಸಸ್ ಕಟ್ಟು ಆ ಥರ ಕಟ್ಟಿಂಗ್ ಏನು ಮಾಡ್ಕೊಂಡಿಲ್ಲ. ಡೈರೆಕ್ಟು ಭುಜದ ನೇರದಲ್ಲಿ 2 ಫಿಲ್ಡ್ನ ಹಿಡ್ದಿದ್ದೀನಿ. ಬ್ಯಾಕ್ ಸೈಡು ಅಷ್ಟೇ ಉಲ್ಟಾ ಇಟ್ಕೊಂಡು ಪಾರ್ಟ್ ಶೇಪ್ ಏನಿದೆಯಲ್ಲ ಅದ್ರ ಮೇಲೇ ಸ್ಟಿಚ್ ಬಂದು ಪಲ್ಟಾಯಿಸಿ ಮತ್ತು ಅದ್ರ ಮೇಲೆ ಕಿನ್ನರಿನ ಹಾಕ್ಕೊಂಡಿದ್ದೀನಿ. ಆ ಮೂತಿಗೆ ನಾನು ಟ್ರಿಮ್ಮರಿಂದ ಔಟ್ ಸೈಡಿಗೆ ತೆಗ್ದಿದ್ದೀನಿ. ಅಲ್ಲಲ್ಲೇ ನ್ಯಾಚ್ ಹೊಡ್ಕೊಳ್ಳೋದ್ರಿಂದ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ, ಹಾಗಾಗಿ ನಾನು ಅಲ್ಲಲ್ಲೇ ನ್ಯಾಚ್ ಹೊಡ್ಕೊತೀನಿ. ನೀವು ಇದನ್ನೆಲ್ಲ ಫಾಲೋ ಮಾಡಿದರೆ ತುಂಬ ಸಿಂಪಲ್ಲಾಗಿ, ಏನು ಅಂತ ಬೋಟಿಕ್ ಟೈಲರ್ ಅಂತ ಏನಿಲ್ಲ, ಮೀಡಿಯಮ್ ಟೈಲರಾಗಿ ನೀವು ಮೇಂಟೈನ್ ಮಾಡ್ಬೋದು. ಮೀಡಿಯಮ್ ಟೈಲರ್ ಆದ್ರೂ ಅಷ್ಟೇ ದುಡಿಮೆಗೇನು ಕಡಿಮೆ ಇಲ್ಲ. ಒಂದು ಸಂಸಾರನ ನಡೆಸೋವಷ್ಟು ದುಡಿಬೋದು ಮನೇಲೇ ಆರಾಮ್ಸೆ ಕೆಲಸ ಮಾಡಿಕೊಂಡು. ನಾನು ಇವಾಗ ನಿಮಗೆಲ್ಲ ವೀಡಿಯೋ ಹಾಕ್ತಿರೋ ಸ್ಟಿಚಿಂಗ್ ಎಲ್ಲ ಸೇರಿ ನಾನು ಆಲ್ಮೋಸ್ಟ್ ಮನೇಲೇ ನಾನು ಏನೇನು ವೀಡಿಯೋ ಹಾಕಿದ್ದೀನಿ ಅದನ್ನೆಲ್ಲ ನನ್ನ ಮನೇಲೂ ಒಂದು ಟೈಲರಿಂಗ್ ಮಿಷಿನ್ ಇರೋದ್ರಿಂದ ಮನೆಯಿಂದನೇ ವೀಡಿಯೋ ಹಾಕಿದ್ದೀನಿ. ಇದನ್ನು ನಾನು ಮನೇಲೂ ಸ್ಟಿಚ್ ಮಾಡ್ತೀನಿ. ಸೊ ನಾನು ಅಂಗಡೀಲಿ ಬೇರೆ ಥರನೇ ಸ್ಟಿಚ್ ಮಾಡ್ಕೊತೀನಿ. ನಿಮಗದು ಬೇಡ, ಏನಿದ್ರೆ ಸಿಂಪಲ್ಲಾಗಿ ಮಾಡ್ತೀನಿ ಅನ್ನೋರಿಗೂ ಇದು ಏನು ಹೇಳ್ತೀವಿ, ಆರಾಮ್ಸೆ ಜೀವನಕ್ಕಂತೂ ಟೈಲರಿಂಗ್ ವೃತ್ತಿ ಏನು ಅಂತ ಇದೆ ಇಲ್ಲ ಅಂತ ಅನ್ಕೋಬೋದು. ಪರ್ಫೆಕ್ಟಾಗಿ ಮಾಡ್ಕೋಬೋದು, ಜೀವನಕ್ಕೇನು ತೊಂದರೆ ಇಲ್ಲ. ಆ ಶೇಪ್ ಎಲ್ಲ ನೀಟಾಗಿ ಫಿನಿಶಿಂಗಾಗಿ ಬಂದರೆ ತುಂಬ ಲುಕ್ಕಾಗಿ ಕಾಣಿಸುತ್ತೆ. ಹಾಗಾಗಿ ನನ್ನ ಟ್ರಿಮ್ಮರಲ್ಲಿ ಶೇಪ್ ನಾನು ಸ್ವಲ್ಪ ನೀಟಾಗಿ ತಕ್ಕೊಂಡಿದ್ದೀನಿ, ಕಾಣಿಸ್ತಿರ್ಬೋದು. ಇದಕ್ಕೂ ಅಷ್ಟೇ ಸುತ್ತ ಡಮ್ಮಿ ಸ್ಟಿಚ್ ಹಾಕೊಳ್ಳೋಣ, ಯಾಕಂತಂದರೆ ಬಾಡಿ ಅಲ್ಲಲ್ಲೇ ಲೂಸ್ ಬರಬಾರ್ದು ಅನ್ನೋ ಉದ್ದೇಶಕ್ಕಷ್ಟೇ. ಡಮ್ಮಿ ಸ್ಟಿಚ್ನ ಹಾಕಿ ಸುತ್ತ ಎಲ್ಲ ಕಟಿಂಗ್ ಮಾಡಿ ವೇಸ್ಟ್ನ ತೆಗ್ದಾಕೋಣ. ನನ್ನ ಟೈಲರಿಂಗ್ ನಿಮಗೆ ನಾನು ಹೇಳ್ಕೊಡ್ತಿರೋದು ಏನಿದೆ ಅದು ಬೋಟಿಕ್ ಥರ ಅಲ್ಲ, ತುಂಬ ಸಿಂಪಲ್ ಟೈಲರಿಂಗ್ನ ನಾನು ನಿಮಗೆ ತೋರಿಸ್ತಿರೋದು. ನಿಮಗೆ ಬೋಟಿಕ್ ಬೇಕು ಅಂತ ಅಂದ್ರೂ ಸಬ್ಸ್ಕ್ರೈಬ್ ಆಗಿ. ಅದು ಸ್ವಲ್ಪ ಲೇಟಾಗಿ ತೋರಿಸೋ ಸಾಧ್ಯತೆ ಇರುತ್ತೆ, ಯಾಕಂತಂದರೆ ನಾನು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಎಷ್ಟು ಸಾಧ್ಯನೋ ಅಷ್ಟು ಸಿಂಪಲ್ಲಾಗಿ ಸ್ಟಿಚ್ ಏನು ಮಾಡ್ತೀನಿ ಅಷ್ಟನ್ನು ಮಾತ್ರ ವೀಡಿಯೋ ಮಾಡೋದು ಹಾಕೋದು ಆಗ್ತಿದೆ. ನೀವು ಕೇಳೋ ಥರನೂ ಮಾಡಿ ಹಾಕ್ತೀನಿ. ಬಟ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಓಕೆನಾ? ನಾನು ದಿನಕ್ಕೆ ಎಷ್ಟೊಂದು ಕಟಿಂಗ್ ಮಾಡ್ತೀನಿ, ಎಷ್ಟೊಂದು ಸ್ಟಿಚಿಂಗ್ ಮಾಡ್ತೀನಿ, ಪ್ರತಿಯೊಂದು ನೀವು ನೋಡಿರ್ಬೋದು. ನನ್ನ ಕೈಲಿ ಆಗುತ್ತೆ ಅಂತ ಅಂದಮೇಲೆ ನಿಮ್ಮ ಕೈಲೂ ಆಗುತ್ತೆ. ಹಾಗಾಗಿ ನಿಮಗೂ ಸಹ ಸಪೋರ್ಟ್ ಮಾಡ್ತೀನಿ. ಯಾರಾದರೂ ನಾನು ಸ್ಟಿಚ್ ಮಾಡ್ತಿದ್ದೀನಿ ಅಂತ ಹೇಳಿ ಬೇಕಿದ್ರೆ ಅವ್ರ ವೀಡಿಯೋ ಇದ್ರೂ ಸಹ ನೋಡ್ತೀನಿ. ಅಷ್ಟೇ ಅಲ್ಲ, ಅವರಲ್ಲಿ ಏನಾದರೂ ತಪ್ಪು ಸರಿ ಇದ್ದರೆ ನಾನು ಅವರಿಗೂ ಗುಡ್ ಆ್ಯಂಡ್ ಬ್ಯಾಡ್ ಅಂತ ಕಮೆಂಟ್ ಮಾಡೋದು ತಿಳಿಸ್ತೀನಿ, ಓಕೆನಾ? ಫ್ರಂಟ್ ಪಾರ್ಟು ರೆಡಿ ಆಯಿತು, ಬ್ಯಾಕ್ ಪಾರ್ಟು ರೆಡಿ ಆಯಿತು, ಸ್ಲೀವು ರೆಡಿ ಆಯಿತು. ನಮಗೀಗ ಬೇಕಿರೋದು ಕೆಳಗಡೆ ಫ್ರಿಲ್. ಅದನ್ನೇನು ಅಂದರೆ ದೊಡ್ಡ ದೊಡ್ಡ ಫ್ರಿಲ್, ಬಾಕ್ಸ್ ಫ್ರಿಲ್ ಬೇಕಿಲ್ಲ. ಇದಕ್ಕೆ ಚಿಕ್ಕ ಚಿಕ್ಕ ಫ್ರಿಲ್ ಆಗಿರೋದ್ರಿಂದ ಸೀರೆನ 2 ಭಾಗ ಆಗಿ, ಏನು ಫೋಲ್ಡಿಂಗ್ ಮಾಡ್ಕೊಂಡು ನಾನು ಸ್ಟ್ರೈಟ್ ಲೆವೆಲಲ್ಲಿ ಕಟ್ ಮಾಡಿದ್ನಲ್ಲ ಅದನ್ನು 2 ಭಾಗ ಆಗಿ ಕಟ್ ಮಾಡಿಕೊಂಡೆ. ಯಾಕಂತಂದರೆ ಒಂದು ರೌಂಡು ಮಕ್ಕಳು ಏನು ಮಾಡ್ತಾರೆ ಅಂದರೆ ಫೋಟೋ ಫೋಸ್ ಇರೋದ್ರಿಂದ ಒಂದು ರೌಂಡ್ ಸುತ್ತಿದ್ರೆ ಚೆನ್ನಾಗಿ ಕ್ಲಿಯರಾಗಿ ಬರುತ್ತೆ. ಅಕಸ್ಮಾತ್ ನಾವು ಸೆಂಟ್ರ್ ಫೋಲ್ಡ್ ಸಪ್ರೇಟ್ ಮಾಡಿ ಫ್ರಂಟ್ ಬೇರೆ ಬ್ಯಾಕ್ ಬೇರೆ ಮಾಡಿಲ್ಲ ಅಂದಾಗ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಫ್ರಂಟು ಬ್ಯಾಕ್ನ ನಾನು ಸ್ಟ್ರೈಟ್ ಇರೋದು ಬಟ್ಟೆನ ನಾನು ಸಪ್ರೇಟ್ ಮಾಡ್ಕೊತೀನಿ. ನೀವು ಮಾಡ್ಕೊಳ್ಳಿ. ಈ ಥರ ಸಣ್ಣ ಸಣ್ಣ ಫಿಲ್ಟ್ನ ಇಡ್ತಿದ್ದೀನಿ. ನೋಡ್ತಿರ್ಬೋದು ಎಷ್ಟೆಷ್ಟು ಚಿಕ್ಕದಾಗಿ ಹಿಡಿತಿದ್ದೀನಿ ಅಂತ. ಅದರಿಂದಕ್ಕೆ ನಾನು ಫಿಲ್ಟ್ನ ಹಾಕಿ ಇನ್ನು ಲೈನಿಂಗ್ ಬಟ್ಟೆನ ಅಟ್ಯಾಚ್ ಮಾಡ್ತೀನಿ. ಆಮೇಲೆ ಹಾಗೆ ಪೂರ್ತಿ ವಿಡಿಯೋನ ನೋಡಿದ್ರು ನೀವು ಅದನ್ನು ನೋಡ್ಬೋದು. ತುಂಬ ಈಸಿ, ಎಂಥ ಹೊಸಬ್ರು ಸಹ ಸ್ಟಿಚಿಂಗ್ ಮಾಡ್ಬೋದು. ಸ್ವಲ್ಪ ಟಚ್ ಇಲ್ಲ ಅನ್ನೋರು ಸಹ
ಟ್ರೈ ಮಾಡ್ಬೋದು. ಅಂದರೆ ಸ್ಟಾರ್ಟಿಂಗ್ ದೊಡ್ಡವ್ರಿಗೆ ಟ್ರೈ ಮಾಡಿಲ್ಲ ಅಂದರೂ ಅವ್ರ ಮನೇಲಿ ಚಿಕ್ಕ ಮಕ್ಳು ಇರ್ತಾರಲ್ವ, ಅಂಥವರಿಗೆ ಟ್ರೈ ಮಾಡಿದ್ರೆ ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು ಇದನ್ನು. ಚಿಕ್ಕ ಚಿಕ್ಕದಾಗಿ ಫಿಲ್ಟ್ನ ಇಳ್ತಾ ಇದ್ದೀನಿ, ಕೈಯಿಂದ ಕೆಳಗಡೆ ಅಲ್ಲಲ್ಲೇ ಒಂದೊಂದು ಫಿಲ್ಟ್ ಇಳ್ತಿದ್ದೀನಿ. ಬಾಕ್ಸ್ನವ್ರಿಗೆ ಅಷ್ಟು ಇದಕ್ಕೆ ಸೆಟ್ ಆಗಲ್ಲ ಅನ್ನಿಸ್ತು. ಸೊ ಹಾಗಾಗಿ ಅವ್ರು ಕಳಿಸಿದ್ದು ಅಂದರೆ ಅಂಬ್ರೆಲ್ಲ ಕಳಿಸಿದ್ದು. ಆದರೆ ಇದಕ್ಕೆ ಅಂಬ್ರೆಲ್ಲ ಕೆಳಗಡೆ ಡಿಸೈನ್ ಇರೋದ್ರಿಂದ ಡಿಸೈನ್ ಹೋಗುತ್ತೆ, ಹಿಂಗೆ ಅಂಬ್ರೆಲ್ಲ ಥರ ಬರುತ್ತೆ ಅಂತ ಹೇಳಿದೆ. ಅವರು ಸರಿ ಆಯಿತು, ಸ್ಟ್ರೈಟೇ ಕಟಿಂಗ್ ಮಾಡಿ ಫ್ರಿಲ್ ಹಾಕಿ ಪರವಾಗಿಲ್ಲ ಅಂದರು. ಆವಾಗ ನಾನು ಈ ಥರ ಸ್ಟಿಚಿಂಗ್ನ ಮಾಡಿದೆ. ಅದು ಹಿಂದಕ್ಕೆ ನಾನು ಲೈನಿಂಗ್ ಬಟ್ಟೆನ ಅಟ್ಯಾಚ್ ಮಾಡಿಕೊಂಡು, ಇನ್ನು ಬಾಡಿ ಬಟ್ಟೆ ಏನಿದೆ ಅದನ್ನು ಟಾಪ್ ಸೈಡಿಗೆ ಇಟ್ಕೊಂಡು ಒಂದು ಕಡೆಯಿಂದ ಸ್ಟಿಚ್ನ ಹಾಕ್ಕೊಂಡು ಹೋಗಿದ್ದೆ. ಅಂದರೆ ಆ ಕಡೆನೂ ಡಮ್ಮಿ ಸ್ಟಿಚ್ ಇರುತ್ತೆ, ಈ ಕಡೆನೂ ಡಮ್ಮಿ ಸ್ಟಿಚ್ ಇರುತ್ತೆ. ಅದನ್ನು ಎರಡನ್ನೂ ನೋಡಿ ಹಾಕ್ಕೊಂಡಾಗ ಈ ರೀತಿ ಬರುತ್ತೆ. ಅದೇ ಥರ ಈಗೇನು ಬ್ಯಾಕಿಗೆ ಹಾಕಿದ್ದೀನಲ್ವ, ಸೇಮ್ ಅದನ್ನು ಫ್ರಂಟಿಗೂ ಸೇಮೇ ಅಟ್ಯಾಚ್ ಮಾಡ್ಕೊಳ್ಳೋಣ. ಕಾಣಿಸ್ತಿದ್ಯಾ? ಈ ರೀತಿ ಅಟ್ಯಾಚ್ ಮಾಡ್ಕೊಂಡಾಗ ಆ ಫ್ರಿಲ್ಲು ಅಲ್ಲಲ್ಲೇ ಹಿಡಿದು ಎಲ್ಲ ಸ್ಟಿಚ್ ಮಧ್ಯೆ ಎಲ್ಲರೂ ಬರೋ ಸಾಧ್ಯತೆ ಇರುತ್ತೆ. ಹಂಗೆ ಬರದೇ ಇರೋ ರೀತಿ ಕ್ಲಿಯರ್ ಮಾಡ್ಕೊಳ್ಳೋಣ. ಕಾಣಿಸ್ತಿರ್ಬೋದು ನಿಮಗೆ. ಆ ಶೋಲ್ಡರ್ ಈ ಶೋಲ್ಡರ್ ಎರಡನ್ನೂ ಸೇರಿಸಿ ಅಟ್ಯಾಚ್ ಮಾಡಿದಾಗ ಫುಲ್ ಫಿನಿಶಿಂಗ್ ಆಗಿ ಬರುತ್ತೆ. ಈಗ ಫ್ರಂಟು ಬ್ಯಾಕು ಅಟ್ಯಾಚ್ ಆದಮೇಲೆ, ಜೈಂಟ್ ಆದಮೇಲೆ ನಮಗೆ ಬಾಕಿ ಉಳಿದಿರೋದು ಬಂದು ಸ್ಲೀವ್ ಅಟ್ಯಾಚ್. ಸ್ಲೀವ್ನೂ ಅಷ್ಟೇ, ಸೆಂಟ್ರ್ ಪಾಯಿಂಟ್ ಏನಿದೆ ಆ ಶೋಲ್ಡರ್ ಹತ್ರ ಅದಕ್ಕೂ ಇಲ್ಲಿ ಸ್ಲೀವ್ ನ್ಯಾಚ್ ಹೊಡೆದಿರ್ತೀವಲ್ಲ ಅದಕ್ಕೂ ಅಟ್ಯಾಚ್ ಮಾಡಿಕೊಂಡು ಈ ರೀತಿ ಫಿನಿಶಿಂಗ್ ಕೊಟ್ಕೊಳ್ಳೋಣ. ತುಂಬ ಅಂದರೆ ತುಂಬ ಈಸಿ ಇರುತ್ತೆ. ಟ್ರೈ ಮಾಡಿ, ಇದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಯಾವುದೇ ಒಂದು ಹಳೆ ಸೀರೆಯಲ್ಲಿ ಟ್ರೈ ಮಾಡಿದ್ರೂ ನಡೆಯುತ್ತೆ. ಸ್ವಲ್ಪ ಅಡ್ಜಸ್ಟ್ ಅಂದರೆ ಏನು ಸ್ಟಿಚ್ಚೇ ಬರಲ್ಲ ಅನ್ನೋರು ಸಹ ಗೌನ್ನ ಸ್ಟಿಚ್ ಮಾಡ್ಬೋದು. ಹಳೆ ಸೀರೆ ವೇಸ್ಟ್ ಆಗುತ್ತಾ? ಆಗಲಿ ಬಿಡಿ. ನಾನು ಹೇಳಿರೋ ಹಾಗೆ ಚಿಕ್ಕ ಮಕ್ಳಿಗೆ ಟ್ರೈ ಮಾಡಿ. ಯಾರೇ ಚಿಕ್ಕ ಮಕ್ಕಳು ನಿಮ್ಮ ಮನೆಯಲ್ಲಿ ಇರ್ತಾರಲ್ಲ ಅವರಿಗೆ ಟ್ರೈ ಮಾಡಿ, ನಂತರ ನಿಮಗೆ ಟ್ರೈ ಮಾಡಿ. ಆಗ ಒಮ್ಮೆ ಟ್ರೈ ಮಾಡಿದಾಗ ಅದು ಮಿಸ್ಟೇಕ್ ಏನಿದ್ರೂ ಅಡ್ಜಸ್ಟ್ ಆಗುತ್ತೆ. ಸೊ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಈ ರೀತಿ ಸ್ಲೀವ್ನ ಫುಲ್ ಎರಡು ಸೈಡು ಅಟ್ಯಾಚ್ ಮಾಡ್ಕೊಳ್ಳೋಣ. ಇನ್ನು ಏನೇ ಇದ್ದರೂ ಎಡ್ಜ್ ಬಂದು ಸುತ್ತಳತೆ ಬಂದು 7.5. ಸೊ ಹಾಗಾಗಿ 3.5 ಅಷ್ಟರ ಮಟ್ಟಿಗೆ ಹಾಕಿದ್ದೀನಿ, 3.25. ಈ ರೀತಿ ಅಂದರೆ ಅವರಲ್ಲಿ ಮೆಜರ್ಮೆಂಟ್ನ ತೊಗೋಬೋದು ನಾವು. ಮೊಳಕೈ ಹತ್ರ ಒಂದು, ಎಡ್ಜಲ್ಲಿ ಒಂದು, ಇನ್ನು ಮೇಲ್ಗಡೆ ಆ ಥರ. ನನಗಂದರೆ ಅವ್ರು ಸಣ್ಣ ಇರೋದ್ರಿಂದ ಡೈರೆಕ್ಟಾಗಿ ಹಾಕಿದ್ದೀನಿ. ಸ್ವಲ್ಪ ಲೂಸ್ ಕೇಳಿದ್ರು ಅಷ್ಟೇ, ಜಾಸ್ತಿ ಏನು ಲೂಸ್ ಕೇಳಿರಲಿಲ್ಲ. ಅದೇ ಸುತ್ತಳತೆ ಬಂದರು 31. ನೋಡ್ಬೋದು 15.25 ತೊಗೊಂಡಿದ್ದಲ್ಲಿ ನಾನು ಸ್ಟಿಚ್ಚಿಗೆ. ಇನ್ನು ಸೊಂಟದ ಸುತ್ತಳತೆ ಬಂದು 28.
ನೋಡಿ 14ರಲ್ಲಿ ಇಟ್ಕೊಂಡೆ. ಝೂಮ್ ಹಾಕೋಕ್ಕೆ ಹೋಗಿ ಬೇರೆ ಕಡೆನೇ ಬರ್ತಿದೆ. 28ರಲ್ಲಿ ನಾನು ಸ್ವಲ್ಪ ಕ್ರಾಸ್ನ ತೊಗೊಂಡು ಅಲ್ಲೇ ರಫ್ ಹೊಡ್ಕೊಂಡು ನಿಲ್ಲಿಸ್ಬೇಕು. ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ಲಿಗೆ ನಿಲ್ಲಿಸಿದಾಗ. ಅದೇ ರೀತಿ 3 ಸ್ಟಿಚ್ನ ಬರೋಣ. 1 ಟೆನ್ಷನ್ ಅಷ್ಟು ದೂರದಲ್ಲಿ 3 ಸ್ಟಿಚ್ ಬರ್ತಿದ್ದೀನಿ. ಏನಿದು ಇಷ್ಟು ಈಸಿನ ನಂಗೆ ಗೊತ್ತೇ ಇರಲಿಲ್ಲ ಅನ್ನೋರಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಸ್ಟಿಚಿಂಗ್ ಆದಮೇಲೂ ಅದು ಫಿನಿಶಿಂಗ್ ನಿಮಗೆ ತೋರಿಸಿದ್ದೀನಿ. ಖಂಡಿತ ನೀವು ಟ್ರೈ ಮಾಡಿ, ಓಕೆನಾ? ನೋಡ್ತಿದ್ದೀರಾ, ನಾನು ಅಲ್ಲಿ 3 ಸ್ಟಿಚ್ನ ಹಾಕಿದ್ದೀನಿ. ಈಗ ನಾನು ಇನ್ಸೈಡಿಂದ ಸೀರೆ ಬಟ್ಟೆ ಇದೆಯಲ್ಲ ಅದನ್ನು ನಾನು ಎಡ್ಜಿಂದನೇ ತಗೊಂಡು ಒಂದು ಹೊಲಿಗೆನ ಹಾಕ್ತಿದ್ದೀನಿ. ಅಂದರೆ ಒಳಗಡೆ ಲೈನಿಂಗು ಅದನ್ನು ಎರಡನ್ನೂ ಸೇರಿಸಿ ಒಟ್ಟಿಗೆ ಹೊಲಿಗೆನ ಹಾಕಬಾರ್ದು. ಈ ರೀತಿ ಹೊಲಿಗೆನ ಹಾಕಿದ್ದೀನಿ. ಅದು ನಿಮ್ಗೆ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಟಾಪ್ ಸೈಡಿಂದ ಲೈನಿಂಗ್ನೂ ಸಹ ಸಪ್ರೇಟಾಗೇ ಹೊಲಿಗೆನ ಹಾಕ್ತಿದ್ದೀನಿ. ಸೇಮ್ ಈ ಸೈಡ್ ಏನು ಮಾಡಿದ್ದೀವಿ ಸೇಮ್ ಆ ಸೈಡು ಸೇಮ್ ಅದೇ ರೀತಿ ಮಾಡೋಣ. ಅದೆಲ್ಲ ಸರಿ, ಗೌನ್ ಹೊಲಿತಿದ್ದಾರೆ, ಇದು ಏನು ಹೊಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತನಾ ನೀವು ನೆನಪಿದೆಯಾ? ಲೆಂತಿನ ಮೇಲ್ಗಡೆ ಭಾಗ ಉಳಿದಿತ್ತು ಹೆಚ್ಚಾಗಿ. ಸೊ ಅದನ್ನು ನಾನು ಹಾಗೆ ಸುಮ್ಮನೆ ಯಾವುದೇ ಮೆಜರ್ಮೆಂಟ್ ತಗೋತಿಲ್ಲ, ಜನರಲ್ಲಾಗಿ ಸುಮ್ಮನೆ ಹೊಲ್ದು ರೂಢಿ ಇರೋ ಕಾರಣ ಹಂಗೆ ತಗೋತಿದ್ದೀನಿ. ಈ ಥರ ಪರ್ಫೆಕ್ಟಾಗಿ ಲೂಫ್ ನೀವು ಹೊಲಿಬೇಕಂತ ಅಂದರೆ ನನಗೆ ಪರ್ಫೆಕ್ಟಾಗಿ ಕಳಿಸಿ ತಿಳಿಸಿ ಹೇಳಿ ಎಷ್ಟು ಇಂಚು ಏನು ಅಂತ ಕಮೆಂಟ್ ಮಾಡಿದ್ರೆ ಖಂಡಿತ ಇದನ್ನು ನಿಮಗೆ ಪರ್ಫೆಕ್ಟಾಗಿ ಹೊಲಿಯೋ ರೀತಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆ, ಇದೇನಿರ್ಬೋದು ಅಂತ ಗೊತ್ತಾಯ್ತಾ? ನಾನೇ ಕೇಳ್ತೀನಿ, ನಾನೇ ಉತ್ತರನೂ ಹೇಳ್ತೀನಿ. ನೀವು ಮಾತ್ರ ಕಮೆಂಟ್ ಮಾಡಬೇಡಿ, ಲೈಕ್ ಮಾಡಬೇಡಿ, ಸಬ್ಸ್ಕ್ರೈಬು ಆಗಬೇಡಿ. ಏನಿದು ಇಷ್ಟೊಂದು ಹೊಲ್ಕೊತಿದ್ದೀನಲ್ಲ ಅಂತ ಅಂದರೆ ಇದು ಲೂಫ್ ಮಾಡ್ತಿದ್ದೀನಿ. ಅಂದರೆ ಬ್ಯಾಕಿಗೆ ಅವರು ದಪ್ಪ ದಪ್ಪ ಲೂಫ್ ಬೇಕು ಅಂತ ಹೇಳಿದರು. ಸೊ ಅದನ್ನು ನಾನು ಇದರಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಲೂಫ್ ಅಂದರೆ ನಂಗೆ ತುಂಬ ಇಷ್ಟ. ಅಂದರೆ ಏನಕ್ಕೆ ಇಷ್ಟ ಅಂತಂದರೆ ಒಳ್ಳೆ ಲುಕ್ ಕೊಡುತ್ತೆ. ಸೊ ತುಂಬ ಇಷ್ಟ ನನಗೆ, ಪರ್ಸ್ನಲಿ ಇದು ಇಷ್ಟ ನನಗೆ. ಬಟ್ ನಾನು ಅಷ್ಟೊಂದು ಲೂಫ್ ಕೊಡ್ಕೊಂಡು ನಾನು ಹೊಲ್ಕೊಳ್ಳೋದು ಕಡಿಮೆ. ಬೇರೆಯವ್ರಿಗೆ ಹೊಲಿಯೋದು ಅಂತ ಅಂದರೆ ತುಂಬ ಖುಷಿ. ಈ ರೀತಿ ರೌಂಡ್ ಶೇಪಲ್ಲಿ ಎಲ್ಲ ಬಟ್ಟೆನೂ ಕಟಿಂಗ್ ಮಾಡ್ಕೊಳ್ಳೋಣ. ವೇಸ್ಟ್ ಹೊಲಿಗೆಯಿಂದ ಆ ಕಡೆ ಇರುತ್ತಲ್ಲ ಅರ್ಧ ಚಂದ್ರ ಅಂತ ಅನ್ಕೋಬೋದು ಇದನ್ನು. ನಾನು ಟೈಲರಿಂಗ್ ಕಲಿಬೇಕಿದ್ರೆ ಈ ರೀತಿ ಏನಾದರೂ ಸ್ವಲ್ಪ ಮೈಂಡಿಗೆ ಬರಲಿಲ್ಲ ಅಂದರೆ ಅದಕ್ಕೆ ನಾನೇ ಒಂದು ಹೆಸ್ರು ಇಟ್ಕೋತಾ ಇದ್ದೆ. ಏನು ಬ್ಲೌಸ್ ಹೊಲಿಬೇಕಿದ್ರೆ ಫ್ರಂಟ್ ಪಾರ್ಟ್ಸು ಅಂತ ಅಂದರೆ ತಾಯಿಗೆ ಸಮ ಅದು ಅನ್ನೋ ಥರ. ಬ್ಯಾಕ್ ಪೋರ್ಷನ್ಗೆ ಬೆನ್ನಿಂದೆ ನನ್ನ ತಮ್ಮ ಅವನೇ, ಹಾಗಾಗಿ ಬ್ಯಾಕ್ ಪೋರ್ಷನ್ಗೆ ನಾನು ಬೆನ್ನಿಂದೆ ಬಂದ ತಮ್ಮ ಅನ್ನೋ ಥರ. ಸ್ಲೀವಿಗೆ ಶೋಲ್ಡರ್ ಭುಜಕ್ಕೆಲ್ಲ ತಂದೆ. ಯಾಕಂತಂದರೆ ತಂದೆ ಎಗ್ಲಾಗಿರ್ತಾರೆ ಅನ್ನೋ ಒಂದು ಕಾರಣಕ್ಕೆ ನನಗೆ ತಂದೆ ಅನ್ನೋ ಥರ ಕೆಲವೊಂದು ಪಾರ್ಟ್ಸ್ಗಳಿಗೆ ನನ್ನ ಫ್ಯಾಮಿಲಿದೆ ನೆನಪನ್ನ ಇಟ್ಕೋತಾ ಇದ್ದೆ. ಫ್ರಂಟು ಆ ಥರ ಆಗೇನಾಗೋದು ಅಂದರೆ ಬೇಗ ನೆನಪಾಗೋದು. ಶೋಲ್ಡರ್ ಇದು ಪ್ರಾಬ್ಲಮ್ ಆಯಿತಾ, ಇದು ಸರಿ ಆಯಿತಾ ಅನ್ನೋ ಥರ. ನಿಮ್ಮದೇ ಟೈಲರ್ ಆದಾಗ ನೀವು ಈ ಥರ ಏನಾದ್ರು ಪೆಟ್ ನೇಮ್ ಥರ ಏನಾದ್ರು ಇಟ್ಕೊಂಡು ಕಲ್ತಿರೋರಿದ್ದರೆ ನನಗೊಂದು ಕಮೆಂಟ್ ಮಾಡಿ. ಓಕೆ,
ಇದನ್ನು ಸೀದಾ ಮಾಡಿದಾಗ ಅರ್ಧ ಚಂದ್ರನ ಥರ ಬರುತ್ತೆ ಅನ್ನೋದು ನನ್ನ ಒಂದು ಕಾನ್ಸೆಪ್ಟು. ಅದನ್ನು ನೋಡ್ಬೋದು ನೀವು ಎಷ್ಟು ಚೆಂದ ಇರುತ್ತೆ ಅಂತ. ನನಗಂತೂ ಇದು ತುಂಬಾ ಇಷ್ಟ. ನಿಮಗೆ ಯಾರಿಗಾದ್ರೂ ನನ್ನ ಒಂದು ಟೈಲರಿಂಗ್ ನಿಮಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ, ಇಲ್ಲ 100ರಲ್ಲಿ ನನ್ನ ಪ್ರಕಾರ 100% ಒಂದು 50% ಆದರೂ ನಿಮಗೆ ಹೆಲ್ಪ್ ಆದರೆ ಖಂಡಿತ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಓಕೆನಾ? ಒಂದು ಕಮೆಂಟು ಹಾಕಿ ತಿಳಿಸಿ, ಆಗ ನಮಗೂ ಖುಷಿ ಆಗುತ್ತೆ, ಓ ಹೌದಾ ಅಂತ. ಇನ್ನು ಬೇರೆ ಏನಾದ್ರು ಬೇಕು ಅಂದರೂ ಕಮೆಂಟ್ ಮಾಡಿ, ಆಗ ನಮಗೆ ಓ ಈ ಟಾಪಿಕ್ ನಾನು ಮಾಡಬೇಕು ಅನ್ನೋ ಒಂದು ಥಾಟ್ ಬರುತ್ತೆ. ಅದು ಚಿಕ್ಕ ಚಿಕ್ಕದಾಗಿ ಎರಡೆರಡು, ಇದು ದೊಡ್ಡದಾಗೊಂದು ಆ ಥರ ತೊಗೊಂಡಿದ್ದೀನಿ. ಈ ರೀತಿ ನಾನು 2 ಬಟ್ಟೆನ ತಗೊಂಡು ಟೋಟಲ್ ನಾನು ಒಂದು ಲೂಫಿಗೆ ನಾನು 4 ಲೂಫ್ ಮಾಡ್ತಿದ್ದೀನಿ. ಈ ರೀತಿ ತೊಗೊಂಡಿದ್ದೀನಿ ನೋಡಿ, ಚೆನ್ನಾಗಿ ಕಾಣಿಸ್ತಿದ್ಯಾ? ಮೇಲ್ಗಡೆಗೂ ಒಂದು ಹಾಕ್ತೀನಿ. ಸೇಮ್ ಈ ಕಡೆ ಏನು ಟ್ಯಾಗಿಗೆ ಏನು ರೆಡಿ ಮಾಡಿದೆ ಅಲ್ವಾ, ಸೇಮ್ ಅದೇ ರೀತಿನೇ ಈ ಕಡೆ ಟ್ಯಾಗಿಗೂ ರೆಡಿ ಮಾಡ್ಕೊಳ್ಳೋಣ. ಒಂದು 2-3 ಡಿಸೈನ್ ಲೂಫ್ ಡಿಸೈನ್ ಮಾಡಿ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ಬಟ್ ಟೈಮ್ ಸಿಗ್ತಿಲ್ಲ. ಮಾಡಿ ತೋರಿಸ್ತೀನಿ. ನನಗೆ ಯಾವುದು ಪರ್ಸ್ನಲಿ ಇಷ್ಟ ಆಗಿದೆಯಲ್ಲ ಅದನ್ನು ತೋರಿಸ್ತೀನಿ, ಓಕೆನಾ? ಮತ್ತು ದಾರ ಉಲ್ಟಾ ಮಾಡೋಕ್ಕೂ ಒಂದು ಏನು ಕಡ್ಡಿ ಥರ ಬಂದಿದೆ ಸ್ಟೀಲ್ದು, ಅದನ್ನು ನಾನು ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಈ ಥರ ಬಂತು. ಎಷ್ಟನ್ನು ಒಂದೊಂದು ಹಾಕಿದ್ದೀನಿ, ಅದನ್ನು ವೀಡಿಯೋದೆಲ್ಲ ಹಾಕಿಲ್ಲ. ಟೋಟಲಾಗಿ ಡ್ರೆಸ್ಸು ಫಿನಿಶ್ ಆಯಿತು. ಇದನ್ನು ನಾನು ಬ್ಯಾಕ್ ಸೈಡಲ್ಲಿ ಲೂಫ್ ಪಾರ್ಟ್ ಶೇಪ್ ಏನು ಮಡಕೆ ಶೇಪಿಗೆ ಹಾಕ್ತಿದ್ದೀನಲ್ವ, ಅಲ್ಲಿ ಸ್ವಲ್ಪ ಮೂಲೆ ಇತ್ತಲ್ಲ ಅಲ್ಲಿಗೆ ಅಟ್ಯಾಚ್ ಮಾಡಿದ್ರೆ ಇದು ಫಿನಿಶ್ ಆಯಿತು. ಹೇಗಿದೆ ಅಂತ ನೀವೇ ನೋಡಿ ಕಮೆಂಟ್ ಮಾಡಿ. ಇಷ್ಟವರೆಗೆ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ, ಈಗ ಅವನ್ನ ನೀವು ಸ್ವಲ್ಪ ಅರ್ಥ ಮಾಡಿಕೊಂಡು ಕಲೀರಿ ಅಂತ ಹೇಳ್ತೀನಿ. ನೋಡಿ ಲೂಫೇ ಅಲ್ವಾ ಡ್ರೆಸ್ಸಿಗೆ ತುಂಬ ಲುಕ್ ಇರೋದು. ಹಳೆ ಸೀರೆಯಲ್ಲಿ ಹೊಸ ಗೌನ್ ಹೇಗಿದೆ? ಇಷ್ಟವರೆಗೆ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.